ಆಗಿಂದ ಅವರಿಗೆ ವಸತಿ ವ್ಯವಸ್ಥೆ ನಾವು ಮಾಡ್ಬೋದು. ಇಲ್ಲವಾದರೆ ಸುಮ್ಮನೆ ನೋಂದಾಯಿಸ್ಕೊಂಡಿರ್ತಾರೆ, ಬರೋದಿಲ್ಲ, ನಾವು ವಿನಾಕಾರಣ ವಸತಿ ವ್ಯವಸ್ಥೆ ವೆಚ್ಚವನ್ನು ಭರಿಸಬೇಕಾಗಿದೆ. ಈ ಎಲ್ಲ ಕಾರಣಗಳಿಂದ ಒಂದು ಸಾಂಖ್ಯಿಕ ನಿಮ್ಮೆಲ್ಲರ ಬೆಂಬಲ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ನಾನು ಭಾಳ ಪ್ರೀತಿಯಿಂದ ನಿಮ್ಮನ್ನು ಹಾಸನ ಕರಿತಾ ಇದ್ದೀನಿ. ನಿಮ್ಮೆಲ್ಲರನ್ನು ನೀವು ಯಾರು ಹಾಸನಕ್ಕೆ ಬರ್ತೀರಿ ಅನ್ನುವಂಥದ್ದನ್ನು ಮಾಧ್ಯಮದ ಸ್ನೇಹಿತರಾಗಿ ಬರ್ತೀರಿ ಅನ್ನುವಂಥದ್ದನ್ನು ಕೂಡ ಆ ದೂರವಾಣಿ ಸಂಖ್ಯೆಗೆ ತಿಳಿಸಿದರೆ ನಿಮಗೆ ಅಲ್ಲಿ ವಸತಿ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ದಯಮಾಡಿ ಹಾಸನಕ್ಕೆ ಬನ್ನಿ, ನಮ್ಮ ಉತ್ಸವದಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಸಹಕಾರ ಇರಲಿ, ನಿಮ್ಮ ಮಾರ್ಗದರ್ಶನ ಇರಲಿ. ಇದಕ್ಕಿಂತ ಭಿನ್ನವಾಗಿ ಏನಾದರೂ ಮಾಡ್ಬೋದು ಅನ್ನುವಂಥದ್ದಿದ್ದರೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಮಾರ್ಗದರ್ಶನ ಮಾಡ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಸನ ಜಿಲ್ಲೆಯ ಘಟಕ ಇದನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ನಿರಂತರವಾಗಿ ನಡೀತು. ಅದರ ಮಾದರಿಯಲ್ಲಿ ಅದು ನಿಂತೋಗಿರೋದ್ರಿಂದ ಅದನ್ನು ನಾವು ಮುಂದುವರಿಕೆಯಾಗಿ ಅದು ಬರೀ ಅಲ್ಲಿಗೆ ಮಾಡ್ತಾ ಇದ್ವಿ. ಅವ್ರ ಜೊತೆಗೆ ಹೊಸ ತಲೆಮಾರಿಗೆ ಇವಾಗ ಬಹಳ ಸೃಜನಶೀಲವಾಗಿ ತಮ್ಮನ್ನು ಗುರುತಿಸ್ಕೊಂಡಿರುವಂಥ ಕ್ರಿಯೆಯನ್ನು ಜನಮನಕ್ಕೆ ನಾಡಿನ ಮೂಲೆಗೂ ತಲುಪಿಸಲಿಕ್ಕೆ ಅವರು ಕಾರಣರಾದರು. ಸುಗಮ ಸಂಗೀತದ ಸುದ್ದಿ ವಿಸ್ತರಿಸಬೇಕು ಅನ್ನೋದು ನಮ್ಮ ಒಂದು ಆಸೆ, ನಮ್ಮ ಒಂದು ಮನವಿ ಕೂಡ. ದಯವಿಟ್ಟು ನೀವೆಲ್ಲ ಅದರಲ್ಲಿ ಭಾಗವಹಿಸಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಹೊರಡಿಸಿದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿರೋದಕ್ಕೆ ಮೊದಲೇ ನೋಂದಣಿ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ ಅಂತ 6 ಮತ್ತು 7ನೇ ತಾರೀಕು ನಡೆಯುತ್ತೆ. ಭಾಳ ಸೊಗಸಾದ ನಾವೇನು ಅಂದ್ಕೊಂಡಿದ್ರೆ ನಾವು ಫ್ರೀ ಇದ್ದಾಗ ಬಂದು ಸಾಹಿತ್ಯ ಗೋಷ್ಠಿಗೆ ಬರ್ತಿದ್ದು, ಫ್ರೀ ಮಾಡಿಕೊಂಡು ಬನ್ನಿ ಅಂತ. ಅದಕ್ಕೆ 6 ಮತ್ತು 7ಕ್ಕೆ ಇಟ್ಟಿದ್ದೀವಿ. ರಜಾದಲ್ಲಿ ಭಾನುವಾರ ಫ್ರೀ ಇದೆ ಹೋಗ್ತೀವಿ ಅಲ್ಲ, ನೀವು 2 ದಿನ ರಜೆ ಹಾಕಬೇಕು, ರಜೆ ಹಾಕಿ ಸಾಹಿತ್ಯಕ್ಕೆ ಬರಬೇಕು. ಇದರಲ್ಲಿ ಸಾಹಿತ್ಯ ಕೂಡ ಜೀವನದ ಭಾಳ ಮುಖ್ಯವಾದ ಭಾಗ. ಯಾವ ನಾನು 500 ಜನ ಬರೋ ನಿರೀಕ್ಷೆ ಇದೆ ನಮಗೆ. ಇದನ್ನು ರಾಜ್ಯ ಮಟ್ಟದ ಸುದ್ದಿಯಾಗಿ ಪ್ರಕಟಿಸಬೇಕು ಅಂತ ನಮ್ಮ ವಿನಂತಿ. ಹೊಯ್ಸಳ ಸಾಹಿತ್ಯೋತ್ಸವ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳೇ ಮೇರೆ, ಮುಂಜಾವಿನ ಬಂಗಾರದ ಬೆಟ್ಟ, ಬೆಳದಿಂಗಳ ಬೆಳ್ಳಿ, ನಿನ್ನ ಭಾಗ್ಯಕ್ಕೆ ಎಣೆಯಲ್ಲಿ ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೊಳ್ಳೆ. ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೆ ತಗೊಳ್ಳೆ. ರಾತ್ರಿ ತೆರೆಯುವುದು ಅದು ನನ್ನದೇ, ಚಿಗಿ ಚಿಗಿ ಒಡವೆ ದುಕಾನು, ಆರಿಸಿಕೋಬೇಕೇನು. ರಾತ್ರಿ ತೆರೆಯುವುದು ಅದು ನನ್ನದೇ, ಚಿಗಿ ಚಿಗಿ ಒಡವೆ ದುಕಾನು, ಆರಿಸಿಕೋಬೇಕೇನು. ಚಿಕ್ಕೆ ಮೂಗುತಿಗೆ ಚಂದ್ರ ಪದಕಕ್ಕೆ ನಿಹಾರಿಗೆ ಹಾರ, ನನ್ನ ಸಂಪತ್ತೆಷ್ಟು ಅಪಾರ. ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೊಳ್ಳೆ. ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೆ ತಗೊಳ್ಳೆ. ನಸುಕಲಿ ಹಿತ್ತಿಲ ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು, ಇನ್ನು ನಿನ್ನ ಸೊತ್ತು. ನಸುಕಲಿ ಹಿತ್ತಿಲ ಹುಲ್ಲಿನ ಮೇಲೆ ರಾಶಿ ರಾಶಿ ಮುತ್ತು, ಇನ್ನು ನಿನ್ನ ಸೊತ್ತು. ಸುಗಂಧ ತೀಡುವ ವಸಂತ ಪವನ, ಸಪ್ತವರ್ಣದ ಕಮಾನು, ನಿನಗೆ ಅವನು. ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೊಳ್ಳೆ. ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೆ ತಗೊಳ್ಳೆ. ಪಾತರಗಿತ್ತಿಯ ಪಕ್ಕವನೇರಿ ಹೂಪಡ ಖಾನೆಗೆ ಹಾರಿ, ಪ್ರಾಯದ ಮಧುಹೀರಿ. ಪಾತರಗಿತ್ತಿಯ ಪಕ್ಕವನೇರಿ ಹೂಪಡ ಖಾನೆಗೆ ಹಾರಿ, ಪ್ರಾಯದ ಮಧುಹೀರಿ. ಜುಳು ಜುಳು ಹರಿಯುವ ಕಾಲದ ಹೊಳೆಯಲ್ಲಿ ತೇಲುವ ಮುಳುಗಿ, ದಿನ ಹೊಸತನದಲ್ಲಿ ಬೆಳಗಿ. ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೊಳ್ಳೆ. ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೊಳ್ಳೆ. ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಮಿತ್ರರಿಗೆ ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದ. ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ 2 ದಿನಗಳ ಗೋಷ್ಠಿಯಲ್ಲಿ 7ನೇ ತಾರೀಕು ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ವತಿಯಿಂದ 2 ದಿನಗಳ ಸಾಹಿತ್ಯದ ಉತ್ಸವ ಅಂದರೆ ಹಾಸನ ಸಾಹಿತ್ಯೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮತ್ತು ಸಮಾರಂಭ ಹೊರತುಪಡಿಸಿ 8 ಮಹತ್ವದ ಗೋಷ್ಠಿಗಳಿದ್ದಾವೆ. ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನಾಡಿನ ಹೆಸರಾಂತ ಸಾಹಿತಿಗಳು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರ್ತಾ ಇದ್ದಾರೆ. ಉದ್ಘಾಟನೆ ನುಡಿಯನ್ನು ಆಡಿ ಸಹಕರಿಸಲಿಕ್ಕೆ ಬರ್ತಾ ಇರ್ತಕ್ಕಂಥವರು ನಾಡಿನ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಹಂಪ ನಾಗರಾಜಯ್ಯನವರು.
ಮತ್ತು ಸಮಾರೋಪ ಸಮಾರಂಭದಲ್ಲಿ ಬಾನು ಮುಷ್ತಾಕ್ ಅವರು, ಶ್ರೀಮತಿ ಭಾನು ಮುಷ್ತಾಕ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಿರಿಯ ಕಾದಂಬರಿಕಾರರು ರಾಘವೇಂದ್ರ ವಿವಿಧ ಗೋಷ್ಠಿಗಳಲ್ಲಿ ಇತ್ತೀಚೆಗೆ ನಮ್ಮ ಸಾಹಿತ್ಯದ ವಿಶೇಷ ಚಿಂತನೆಗಳನ್ನು ಹಂಚಿಕೊಳ್ಳಿಕ್ಕೆ ಹಿರಿಯ ತಲೆಮಾರಿನಿಂದ ಅತ್ಯಂತ ಕಿರಿಯ ತಲೆಮಾರಿನವರೆಗೆ ನಾವು ಅನೇಕ ಸಾಹಿತಿಗಳನ್ನು, ಒಂದು 60ಕ್ಕೂ ಹೆಚ್ಚು ಜನ ಸಾಹಿತಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮತ್ತು ವಿಶೇಷ ಆಹ್ವಾನಿತರನ್ನಾಗಿ ನಾವು ಆ ಉತ್ಸವಕ್ಕೆ ಆಹ್ವಾನಿಸಿದ್ದೀವಿ. ಎಲ್ಲರೂ ಆಗಮಿಸ್ತಾ ಇದ್ದಾರೆ. TN ಸೀತಾರಾಮ್ ಅವರು ಬರ್ತಿದ್ದಾರೆ, ಸಂಗೀತ ನಿರ್ದೇಶಕರಾದ ವಿ ಮನೋಹರ್ ಬರ್ತಿದ್ದಾರೆ, ಮತ್ತು ನಮ್ಮ ಗಿರೀಶ್ ರಾವ್ ಹತ್ವಾರ್ ಅವರು ಕೂಡ ಉತ್ಸವದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ. ಈ ಎಲ್ಲ ಮಹತ್ವದ ಗೋಷ್ಠಿಗಳು ನಡೀತಾ ಇದ್ದಾವೆ. ಮಹಿಳಾ ಒಂದು ಗೋಷ್ಠಿ ಇದೆ, ಮತ್ತು ಗೀತ ಸಂಗೀತ ಅನ್ನುವಂಥ ಕಾರ್ಯಕ್ರಮ ಇದೆ. ಇತ್ತೀಚಿನ ಬರಹಗಾರರ ಒಂದು ಮನೋಭಾವವನ್ನು ಒಂದು ಅಭಿವ್ಯಕ್ತಿಗೊಳಿಸಲಿಕ್ಕೆ ಹೊಸ ನೆಲೆ ಹೊಸ ಸೆಲೆ ಅನ್ನುವಂಥದ್ದೊಂದು ಗೋಷ್ಠಿ ಇದೆ. ನಾಳೆಗಳು ನಮಗಿರಲಿ ಅನ್ನುವಂಥದ್ದೊಂದು ಗೋಷ್ಠಿ ಪರಿಸರಕ್ಕೆ ಸಂಬಂಧಪಟ್ಟದ್ದು ನಾಗೇಶ್ ಹೆಗಡೆಯವರ ನೇತೃತ್ವದಲ್ಲಿ ಆ ಗೋಷ್ಠಿ ನಡೀತಾ ಇದೆ. ಗೀತ ಸಂಗೀತ ಇದೆ. ಆಮೇಲೆ ರಂಗಾಂತರಂಗ, ರಂಗಭೂಮಿ ಮತ್ತು ನಾಟಕಗಳಿಗೆ ಸಂಬಂಧಪಟ್ಟಂಥ ಒಂದು ಗೋಷ್ಠಿ ಇದೆ. ಆಮೇಲೆ ಕೃತಕ ಬುದ್ಧಿಮತ್ತೆ, ಬಹಳ ವಿಶೇಷವಾಗಿ AI ಅಮಾನುಷ ಕೈ ಅನ್ನುವಂಥದ್ದೊಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಮಹತ್ವದ ಗೋಷ್ಠಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮೂಲಕ ನಾವು ಸಾಹಿತ್ಯವನ್ನು ಓದೋದು ಹೇಗೆ ಅನ್ನುವಂಥದ್ದನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸ್ತಕ್ಕಂಥದ್ದು ಒಂದು ಗೋಷ್ಠಿ ಇದೆ. ಈ ಎಲ್ಲ ಮಹತ್ವದ ಗೋಷ್ಠಿಗಳು ನಡೀತಾ ಇವೆ. ಬಹಳ ಕಂಡದ್ದು ಕಂಡ ಹಾಗೆ ಎನ್ನುವಂಥದ್ದು ಒಂದು ವಿಶಿಷ್ಟವಾದ ಗೋಷ್ಠಿ. ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಹೆಸರಾಂತ ವ್ಯಕ್ತಿಗಳಾಗಿರ್ತಕ್ಕಂಥವ್ರನ್ನ ಕರೆಸಿ, ಉದಾಹರಣೆಗೆ TN ಸೀತಾರಾಮ್ ಅವರು, ವಿ ಮನೋಹರ್ ಅವರು, ಮಂಡ್ಯ ರಮೇಶ್ ಅವರು, ನಮ್ಮಲ್ಲಿ ಅನಂತಮೂರ್ತಿಯವರ ಮಗಳು, ಇವರೆಲ್ಲರೂ ಬರ್ತಾ ಇದ್ದಾರೆ. ಅವರು ಅವರ ಬದುಕಿನ ಸಂದರ್ಭದಲ್ಲಿ ಸಾಹಿತಿಗಳೊಟ್ಟಿಗೆ ಅವರು ಕೆಲಸ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಅನುಭವಿಸಿದಂಥ ವಿಶೇಷವಾದಂಥ ಅನುಭವ ಇರ್ತದಲ್ಲ, ಆ ರಸಗಳಿಗೆಗಳನ್ನು ಹಂಚಿಕೊಳ್ಳಿಕ್ಕೆ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ. ಇಂಥ ಮಹತ್ವದವಾದ ಕಾರ್ಯಕ್ರಮಗಳಿದ್ದಾವೆ. ಎಲ್ಲ ಆಸಕ್ತರು ಬಹಳ ಪ್ರೀತಿಯಿಂದ ಆ ಉತ್ಸವದಲ್ಲಿ ಪಾಲ್ಗೊಂಡು ಆ ಉತ್ಸವವನ್ನು ಯಶಸ್ವಿಗೊಳಿಸಬೇಕು. ಆಗಮಿಸುವಂತಹವರು ಹೊರಗಿನ ಜಿಲ್ಲೆಯಿಂದ ಬರ್ತಕ್ಕಂಥವರಿದ್ದರೆ ದಯಮಾಡಿ ನೋಂದಾಯಿಸಿಕೊಂಡು ಆಗಮಿಸಬೇಕು.